ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತೀರ್ಥಯಾತ್ರೆ ಅಂದರೆ ಅರ್ಥವಾಗುತ್ತೆ, ಪುಣ್ಯ ಸ್ಥಳಗಳಿಗೆ ಯಾತ್ರೆ ಹೋಗೋದು. ಇದು ನಮ್ಮೆಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಶಬ್ದ. ಆದರೆ ಸಿಡ್ನಿ ಶ್ರೀನಿವಾಸ್ ಅವರು ತೀರ್ಥಯಾತ್ರೆಯನ್ನು ಮಾಡ್ತಾರೆ, ಆದರೆ ವಿಭಿನ್ನವಾದ ತೀರ್ಥಯಾತ್ರೆ. ಇದನ್ನು ವಿಜ್ಞಾನ ತೀರ್ಥಯಾತ್ರೆ ಅಂತ ಕರೀತಾರೆ ಸಿಡ್ನಿ ಶ್ರೀನಿವಾಸ್. ಎಲ್ಲಿಗೆ ಇವರು ಹೋಗಿದ್ರು ವಿಜ್ಞಾನ ತೀರ್ಥಯಾತ್ರೆಗೆ ಅನ್ನೋ ಕುತೂಹಲ ನಮಗೆ ಬರುತ್ತೆ. ಇವರು ವಾರ್ಸಾ ಮತ್ತು ಪ್ಯಾರಿಸ್ಸಲ್ಲಿ ಇರ್ತಕ್ಕಂಥ ಕ್ಯೂರಿ ಮ್ಯೂಸಿಯಂ ಏನಿದೆ ಅಲ್ಲಿಗೆ ವಿಜ್ಞಾನ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನು ಆಡಿ ಮೇಡಮ್ ಕ್ಯೂರಿ ಅವರ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ. ಎಷ್ಟು ಮಾಹಿತಿ ಇವರ ಬಳಿ ಸಂಗ್ರಹ ಆಗುತ್ತೆ ಅಂದರೆ ಅದನ್ನು ಹೇಗೆ ಬರಹದಲ್ಲಿ ಬರೆಯೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇವರ ಆಸಕ್ತಿ ಕುತೂಹಲವನ್ನು ನೋಡಿ ಆ ಸಂಗ್ರಹಾಲಯದ ಅಧಿಕಾರಿಗಳು ಹೇಳ್ತಾರೆ, ನೀವು ಪುಸ್ತಕವನ್ನು ಬರೀರಿ. ಇಂಗ್ಲೀಷಲ್ಲಿ ಪುಸ್ತಕವನ್ನು ಬರೀತಾರೆ. ಇಂಗ್ಲೀಷಲ್ಲಿ ಪುಸ್ತಕವನ್ನು ಬರೆದ ಮೇಲೆ ಕನ್ನಡದಲ್ಲಿ ಬರೀದಿದ್ದರೆ ಹಾಗೆ ಕನ್ನಡಿಗರಾಗಿ. ಹಾಗಾಗಿ ಕನ್ನಡದಲ್ಲೂ ಸಹ ಪುಸ್ತಕವನ್ನು ಬರೀತಾರೆ. ಅದುವೇ ಮೇರಿ ಕ್ಯೂರಿ ಅನನ್ಯ ವಿಜ್ಞಾನಿಯ ಬದುಕು ಮತ್ತು ಸಾಧನೆ ಎನ್ನುವ ಈ ಒಂದು ಕೃತಿ. ಈ ಪುಸ್ತಕವನ್ನು ನೋಡ್ತಾ ಇದ್ದ ಹಾಗೇ ಕೈಗೆ ಎತ್ಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಸೊಗಸಾಗಿದೆ ಈ ಪುಸ್ತಕ. ಮುದ್ರಣ, ಇಲ್ಲಿ ಬಳಸಿರ್ತಕ್ಕಂಥ ಕಾಗದ, ಅಕ್ಷರಗಳ ನಮೂನೆ ಹಾಗೂ ವಿಷಯ, ಈ ಮೂರೂ ವಿಚಾರಗಳು ನಮ್ಮನ್ನು ಹೇಗೆ ಆಕರ್ಷಿಸುತ್ತೆ ಅಂದರೆ ಈ ಪುಸ್ತಕವನ್ನು ಬಿಟ್ಟು ಮುಂದೆ ಹೋಗೋದಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಸೊಗಸಾದ ಮುದ್ರಣವನ್ನು ಒಳಗೊಂಡಂಥ ಕೃತಿ ಇದು. ಇವರ ವಿಶೇಷ ಏನು ಕ್ಯೂರಿಯವರ ಕೃತಿ ಅಂತ ಹೇಳ್ತಂದರೆ, ಕ್ಯೂರಿಯವರ ಬದುಕು ಅಂತ ಹೇಳ್ತಂದರೆ, ಇವರ ಕುಟುಂಬದಲ್ಲಿ ಅಷ್ಟೂ ಜನ ಯಾರಿದ್ದಾರೆ ಅವರೆಲ್ಲರೂ ನೊಬೆಲ್ ಬಹುಮಾನಿತರವರು. ಇದೊಂದು ಅಪರೂಪ, ಜಗತ್ತಿನಲ್ಲೇ ಇಂತಹ ಒಂದು ಘಟನೆ ಮತ್ತೊಂದು ಕಡೆ ಸಿಗೋದಿಲ್ಲ. ಅಂತಹ ಅಪರೂಪದ ಕುಟುಂಬ. ತೀರಾ ಬಡತನದಲ್ಲಿ ಬೆಳೀತಾಳೆ ಮೇಡಮ್ ಕ್ಯೂರಿ ಅವರು. ಆದರೆ ಅವರ ಬಡತನಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತೆ. 2 ಕ್ಷೇತ್ರದಲ್ಲಿ ನೊಬೆಲ್ ಪಾರಿತೋಷಕ ಸಿಗುತ್ತೆ. ಹೀಗೆ ಓರ್ವ ಮಹಿಳೆ 2 ಕ್ಷೇತ್ರದಲ್ಲಿ ವಿಜ್ಞಾನ ಪಾರಿತೋಷಕವನ್ನು ಪಡೆದದ್ದು ಬಹಳ ಬಹಳ ಅಪರೂಪದ ಸಂಗತಿ. ಪಿಯರಿ ಕ್ಯೂರಿ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಬದುಕು ಚೆನ್ನಾಗೇ ನಡೀತಾ ಇರುತ್ತೆ. ಪಿಯರಿ ಕ್ಯೂರಿ ಅವರಿಗೂ ನೊಬೆಲ್ ಪಾರಿತೋಷಕ ಸಿಗುತ್ತೆ. ಆದರೆ ಒಂದು ಸಲ ಅಪಘಾತಕ್ಕೆ ತುತ್ತಾಗ್ತಾರೆ. ಆಗಿನ ಕಾಲದಲ್ಲಿ ಇನ್ನೂ ಕಾರುಗಳು ಬಂದಿರೋಲ್ಲ, ಇನ್ನೂ ಈ ಜಟಕ ಗಾಡಿ ಅಂತ ನಾವೇನು ಕರೀತೇವೆ ಆ ರೀತಿಯಾದ ವಾಹನಗಳೇ ಓಡಾಡ್ತಾ ಇರುತ್ತೆ. ಆದರೆ ಅನಿರೀಕ್ಷಿತವಾಗಿ ಅಂತಹ ಒಂದು ವಾಹನ ಆತನ ಮೇಲೆ ಹತ್ತಿ ಆತ ಮರಣಿಸಬೇಕಾಗುತ್ತೆ. ಇದರಿಂದ ಧೃತಿಗೆಡದ ಕ್ಯೂರಿಯವರು ಹೇಗೆ ತಮ್ಮ ಮಗಳನ್ನು, ಅಳಿಯನನ್ನು ಅವರು ತರಬೇತಿಗೊಳಿಸಿ ಅವರೂ ಸಹ ನೊಬೆಲ್ ಪಾರಿತೋಷಕವನ್ನು ಪಡೆಯುವ ಹಾಗೆ ಮಾಡ್ತಾರೆ ಅನ್ನೋದು ಒಂದು ಅಪರೂಪದ ವಿಚಾರ. ಇವೆಲ್ಲವನ್ನೂ ಬರೀತಾರೆ. ಮೇರಿ ಕ್ಯೂರಿ ಅವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ, ಮಕ್ಕಳ ಪಾಲಿಕೆಯಾಗಿ ಮಾನ್ಯ. ಕ್ಯೂರಿ ಅವರನ್ನು ಮಾನ್ಯ ಅಂತ ಕರೀತಾ ಇರ್ತಾರೆ. ಅವರ ಬಾಲ್ಯದಲ್ಲಿ ಸೋರ್ಬಾನಿನಲ್ಲಿ ಮಾನ್ಯ. ಪಿಯರಿ ಕ್ಯೂರಿ ಮತ್ತು ಮದುವೆ, ಆಕಸ್ಮಿಕ ಆವಿಷ್ಕಾರಗಳು, ವಿಕಿರಣ ಪಟುತ್ವ ಮತ್ತು ರೇಡಿಯಂಗಳ ಶೋಧನೆ. ಮೇಡಮ್ ಕ್ಯೂರಿ ಯಾಕೆ ಮಹಾನ್ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಅಂತ ಹೇಳ್ತಂದರೆ, ಇವರು ಏನು ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆಯ ಲಾಭವನ್ನು ಪಡೆಯೋದಕ್ಕೆ ಒಂದು ಪೇಟೆಂಟ್ ಏಕಸ್ವಾಮ್ಯವನ್ನು ಗಳಿಸ್ಕೊಂಡಿದ್ದರೆ ಕೋಟಿ 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 ಡಾಲರ್ಗಳ ಹಣವನ್ನು ಸಂಪಾದನೆ ಮಾಡಬಹುದಾಗಿತ್ತು. ಆದರೆ ಇವರು ನಿರ್ಣಯ ಮಾಡ್ತಾರೆ, ನಾನು ಮಾಡಿದ ಸಂಶೋಧನೆ ಮನುಕುಲದ ಹಿತಕ್ಕಾಗಿ ಅಂತ ನಿರ್ಣಯ ಮಾಡ್ತಾರೆ. ಹಾಗಾಗಿ ಬಡವಿಯಾಗಿಯೇ ಈಕೆ ಮರಣಿಸಬೇಕಾದಂಥ ಸ್ಥಿತಿ ಬರುತ್ತೆ. ಆದರೆ ಈಕೆ ಮಾಡಿದ ತ್ಯಾಗ, ಸೇವೆ ನಿಜಕ್ಕೂ ಬಹಳ ಅನನ್ಯವಾದದ್ದು. ಮೇರಿ ಕ್ಯೂರಿ ಅನನ್ಯ ವಿಜ್ಞಾನಿಯ ಬದುಕು ಮತ್ತು ಸಾಧನೆ, ಸಿಡ್ನಿ ಶ್ರೀನಿವಾಸ್ ಬರೆದಂಥ ಈ ಪುಸ್ತಕವನ್ನು ಒಮ್ಮೆ ನಾವೆಲ್ಲ ಓದೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ,
ನಾನು ಕೆ ಜೆ ರತ್ನ ಜೈನ್ ಅಂತ. ನಾನು ನಿವೃತ್ತಿ ದೈಹಿಕ ಶಿಕ್ಷಣ ಶಿಕ್ಷಕರು. ನಾನು ಈಗ ಹವ್ಯಾಸಿ ಕಲಾವಿದೆ ಆಗಿ ನಮ್ಮ ಮಂಡ್ಯದಲ್ಲಿ ಒಂದು ಹೆಸರುವಾಸಿಯಾಗಿ ಅಂತ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ರತ್ನ ಜೈನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸವಿತಾ ಆನಂದ್ ಜೈನ್. ನಾನು ಹಿರಿಯೂರು ತಾಲೂಕು ಆಲೂರಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಗೃಹಿಣಿ, ವೃತ್ತಿಯಲ್ಲಿ ಟೈಲರಿಂಗ್ ಮಾಡ್ತೀನಿ. ಸವಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನಾನು ಸತ್ಯ ಸುರೇಂದ್ರನಾಥ್ ಅಂತ ಹಾಸನಿಂದ ಬಂದಿದ್ದೀನಿ. ನಾನು ಮನೆಯಲ್ಲೇ ಟೈಲರಿಂಗ್ ವೃತ್ತಿ ಮಾಡ್ಕೊಂಡಿದ್ದೀನಿ ಹಾಗೂ ಆರ್ ಡಿ ಏಜೆಂಟ್ ಆಗಿದ್ದೀನಿ. ಸತ್ಯ ಸುರೇಂದ್ರನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಸುಧೀಂದ್ರ ಹಾಲ್ದೊಡ್ಡೇರಿ ಅವರು ಬರೆದಂಥ ನೆಟ್ ನೋಟ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಜಗತ್ತಿನ 56% ಕ್ಷಯ ಪ್ರಕರಣಗಳು 5 ದೇಶಗಳಲ್ಲಿ ಕಂಡು ಬರ್ತಾ ಇದೆ. ಭಾರತದಲ್ಲಿ ಇದರ ಪ್ರತಿಶತ ಪ್ರಮಾಣ ಎಷ್ಟು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 26%, 10%, 5%, 15%. ಮೊದಲಿಗೆ ರತ್ನ ಜೈನ್. 15%. 15%. ಆಯ್ಕೆ 15, ಆಯ್ಕೆ 4. ಸವಿತಾ? ಆಯ್ಕೆ 1. ಆಯ್ಕೆ 1, 26%. ಉತ್ತರವನ್ನು ನೋಡೋಣ. 26% ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೆಟ್ ನೋಟ ಈ ಒಂದು ಪುಸ್ತಕವನ್ನು ಸವಿತಾ ಅವರಿಗೆ ಕೊಟ್ಟಿದ್ದೇವೆ. ಭಾರತದಲ್ಲಿ 26%, ಇಂಡೋನೇಷ್ಯಾದಲ್ಲಿ 10%, ಚೀನಾದಲ್ಲಿ 6.8%, ಫಿಲಿಪೈನ್ಸಲ್ಲೂ 6.8% ಮತ್ತು ಪಾಕಿಸ್ತಾನದಲ್ಲಿ 6.3% ಕ್ಷಯರೋಗಿಗಳು ಇದ್ದಾರಂತೆ. ಭಾರತದಲ್ಲಿ 26% ಅಂತ ಹೇಳಿದ್ವಲ್ಲ, ಸಂಖ್ಯೆಗಳ ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಹೆಚ್ಚು ಕಡಿಮೆ 27 ಲಕ್ಷ ಜನಕ್ಕೆ ಈ ಒಂದು ಕಾಯಿಲೆ ಉಂಟಂತೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಆಗಿರೋ ಕಾರಣ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮುಂದಿನ ಪುಸ್ತಕ ಜಯರಾಮಾಚಾರಿ ಅವರು ಬರೆದ ಕಾದಂಬರಿ ಕಿಲಿಕ್. ಪ್ರಶ್ನೆ: ಯಾವ ದೇವಾಲಯದ ಗೋಪುರ ನಿರ್ಮಾಣದಲ್ಲಿ ಬಳಸಿರುವ ಇಟ್ಟಿಗೆಗಳು ನೀರಿನಲ್ಲಿ ತೇಲುವಷ್ಟು ಹಗುರವಾಗಿವೆ? ಆಯ್ಕೆಗಳನ್ನು ನೋಡೋಣ. ಕೇದಾರನಾಥ ದೇವಾಲಯ ಉತ್ತರಾಖಂಡ್, ಬೃಹದೀಶ್ವರ ದೇವಾಲಯ ತಮಿಳುನಾಡು, ಬದ್ರಿನಾಥ ದೇವಾಲಯ ಉತ್ತರಾಖಂಡ್, ರಾಮಪ್ಪ ದೇವಾಲಯ ತೆಲಂಗಾಣ. ಮೊದಲಿಗೆ ರತ್ನ ಜೈನ್, ಆನಂತರ ಸತ್ಯ ಅವರು. ಕೇದಾರನಾಥ ದೇವಾಲಯ ಉತ್ತರಾಖಂಡ್. ಆಯ್ಕೆ 1. ತಮ್ಮ ಉತ್ತರ ಸತ್ಯ ಸುರೇಂದ್ರನಾಥ್. ಬದರಿನಾಥ್ ದೇವಾಲಯ ಆಯ್ಕೆ 3. ಹೌದು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರಾಮಪ್ಪ ದೇವಾಲಯ ತೆಲಂಗಾಣ ಆಗಿತ್ತು. ರಾಮಪ್ಪ ದೇವಾಲಯ ಅಂತ ಕೇಳಿದ್ರೆ ಒಳಗಿರೋ ದೇವರು ಯಾರಪ್ಪ, ರಾಮನನ್ನು ರಾಮಪ್ಪ ಅಂತ ಯಾಕೆ ಕರಿತೇವೆ, ಹೀಗೆಲ್ಲ ಗೊಂದಲ ಆಗುತ್ತೆ. ಇಡೀ ಭಾರತದಲ್ಲಿ ಒಬ್ಬ ಶಿಲ್ಪಿ ಯಾವ ದೇವಾಲಯವನ್ನು ಕೆತ್ತಿದ್ದಾನೋ ಆ ದೇವಾಲಯವನ್ನು ಅವನ ಹೆಸರಲ್ಲೇ ಕರೆಯುವಂಥ ಒಂದು ಅಪರೂಪದ ಉದಾಹರಣೆ. ವಾಸ್ತವದಲ್ಲಿ ಇಲ್ಲಿರ್ತಕ್ಕಂಥ ದೇವರು ರುದ್ರೇಶ್ವರ, ಕೆತ್ತಿದವನು ರಾಮಪ್ಪ. ಇವನು ಶಿಖರವನ್ನು ಕೆತ್ತಬೇಕಾದ್ರೆ ಒಂದು ವಿಶಿಷ್ಟ ತಂತ್ರವನ್ನು ಬಳಸ್ತಾನೆ. ಅಳಲೆಕಾಯಿ, ಕರಿಜಾಲಿ, ಭತ್ತದ ಹೊಟ್ಟು ಇವುಗಳನ್ನು ಬಳಸಿ ವಿಶೇಷವಾದ ಒಂದು ವಿಧಾನದಲ್ಲಿ ಇಟ್ಟಿಗೆಗಳನ್ನು ರೂಪಿಸ್ತಾನಂತೆ. ಈ ಒಂದು ಇಟ್ಟಿಗೆಗಳನ್ನು ಸೇರಿಸಿ ಗೋಪುರವನ್ನು ಕಟ್ಟಿದರೆ ಭೂಕಂಪ ಆದರೂ ಅದು ಬೀಳೋದಿಲ್ಲ, ಬಿದ್ದರೂ ಯಾರಿಗೂ ಏನೂ ಪೆಟ್ಟು ಆಗೋದಿಲ್ಲ ಅನ್ನೋದು ಇದೊಂದು ವಿಶೇಷ. 1213ರಲ್ಲಿ ನಿರ್ಮಾಣವಾದಂಥ ಈ ಒಂದು ದೇವಸ್ಥಾನ ಇವತ್ತಿಗೂ ಸಹ ಸುರಕ್ಷಿತವಾಗಿದೆ ಅನ್ನೋದು ಮುಖ್ಯವಾದಂಥ ವಿಚಾರ. ಮುಂದಿನ ಪುಸ್ತಕ ಪುಟ್ಟ ಹೆಜ್ಜೆ ಕುಣಿಸಿ ಗೆಜ್ಜೆ, ಮಕ್ಕಳ ಕವನಗಳು, ಸೋಮಲಿಂಗ ಬೇಡರ ಬರೆದಂಥ ಪುಸ್ತಕ. ಪ್ರಶ್ನೆ:
ಜಗತ್ತಿನ ಶೇಕಡ 50ರಷ್ಟು ಬೆಟ್ಟದ ಗೊರಿಲ್ಲಾಗಳು ಯಾವ ದೇಶದಲ್ಲಿವೆ? ಆಯ್ಕೆಗಳನ್ನು ನೋಡೋಣ. 1ನೇದು ಕೀನ್ಯಾ, 2ನೇ ಆಯ್ಕೆ ಕಾಂಗೋ, 3ನೇ ಆಯ್ಕೆ ಉಗಾಂಡ, 4ನೇ ಆಯ್ಕೆ ನೈಜೀರಿಯಾ. ಮೊದಲಿಗೆ ಸತ್ಯ ಅವರು, ಆನಂತರ ರತ್ನಾ ಜೈನ್. ನೈಜೀರಿಯಾ. ನೈಜೀರಿಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ರತ್ನಾ ಜೈನ್. ಕೀನ್ಯಾ. ಕೀನ್ಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಉಗಾಂಡ ಆಗಿತ್ತು. ಈ ಉಗಾಂಡ ಅನ್ನೋದಿದೆಯಲ್ಲ, ಬಹಳ ಬಹಳ ವಿಶೇಷವಾದಂಥ ದೇಶ ಇದು. ಇಲ್ಲಿ ಜಗತ್ತಿನ ಶೇಕಡ 50ರಷ್ಟು ಗೊರಿಲ್ಲಾಗಳು ಇರೋದ್ರ ಜೊತೆಗೆ ಇಡೀ ಜಗತ್ತಲ್ಲಿರ್ತಕ್ಕಂಥ ಹಕ್ಕಿಗಳಲ್ಲಿ ಶೇಕಡ 11ರಷ್ಟು ಹಕ್ಕಿಗಳು ಈ ಒಂದು ದೇಶದಲ್ಲಿವೆ. ಶೇಕಡ 8ರಷ್ಟು ಸ್ತನಿಗಳು ಅಥವಾ ಮ್ಯಾಮಲ್ಸ್ಗಳು ಈ ಒಂದು ದೇಶದಲ್ಲಿವೆ. ಇತ್ತೀಚೆಗೆ ಈ ಒಂದು ದೇಶದಲ್ಲಿ ಗುಡ್ಡ ಜರಿತಂತೆ, ಗುಡ್ಡ ಜರಿದು ಅನೇಕ ಜನ ಸತ್ತರು ಹಾಗೂ ಕಾಣೆಯಾಗಿ ಹೋಗಿದ್ದಾರೆ ಅನ್ನೋ ವಿಚಾರ ಇದು ಪ್ರಚಲಿತ ವಿಚಾರ. ಮುಂದೆ ನಾವು ಕೊಡಲಿರುವ ಕೃತಿ 101 ನೆನಪು ನ್ಯೂರಾನಿನಿಂದ. ಅಂದಿನ ನೆನಪುಗಳ ಜೊತೆಗೆ ಇಂದಿನ ತಂತ್ರಜ್ಞಾನದ ಜುಗಲ್ಬಂದಿ. TG ಶ್ರೀನಿಧಿ ಬರೆದಿರುವಂಥದ್ದು. ಪ್ರಶ್ನೆ: ಹೆಬ್ಬಕ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳಿಗೆ ಮರುವಸತಿ ಕಲ್ಪಿಸಲು ಯಾವ ಅಭಯಾರಣ್ಯದಲ್ಲಿ ನೀಲಗಿರಿ ಮರಗಳ ನಿರ್ಮೂಲನ ಆಗುತ್ತಿದೆ? ಆಯ್ಕೆಗಳನ್ನು ನೋಡೋಣ. ದರೋಜಿ ಸ್ಲಾತ್ ಬೇರ್ ಸ್ಯಾಂಕ್ಚುರಿ, ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ, ಅತ್ತಿವೇರಿ ಬರ್ಡ್ ಸ್ಯಾಂಕ್ಚುರಿ, ರಾಮದೇವರ ಬೆಟ್ಟ ವಲ್ಚರ್ ಸ್ಯಾಂಕ್ಚುರಿ. ಮೊದಲಿಗೆ ರತ್ನಾ ಜೈನ್, ಆನಂತರ ಸವಿತಾ. 3ನೇ ಆಪ್ಷನ್ ಅತ್ತಿವೇರಿ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ತಾ ಇದ್ದಾರೆ. ಸವಿತಾ. ಆಯ್ಕೆ 2. ಆಯ್ಕೆ 2 ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆಯ್ಕೆ 2 ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಉತ್ತರ ಸರಿಯಾಗಿದೆ. ಹೆಬ್ಬಕ ಅಥವಾ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಈಗಾಗಲೇ ಅಳಿವಿನ ಅಂಚಿಗೆ ಬಂದಿರತಕ್ಕಂಥ ಭಾರತದ ಹಕ್ಕಿ, ವಿಶೇಷವಾದ ಹಕ್ಕಿ. ಅನೇಕ ತಜ್ಞರ ಅಭಿಪ್ರಾಯದಲ್ಲಿ ನಮ್ಮ ರಾಷ್ಟ್ರದ ಹಕ್ಕಿಯಾಗಿ ನವಿಲು ಆಯ್ಕೆಯಾಗಬಾರ್ದಾಗಿತ್ತು, ಅದು ಹೆಬ್ಬಕ ಆಯ್ಕೆಯಾಗಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾನಾ ಕಾರಣಗಳನ್ನು ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ವಿಶೇಷವಾದ ಮಾಹಿತಿ ಏನು ಅಂದರೆ, ಈ ಹೆಬ್ಬಕಗಳು ಬರೀ 140 ಅಷ್ಟೇ, 140 ಹಕ್ಕಿಗಳು ಮಾತ್ರ ಇವತ್ತು ಬದುಕಿದೆಯಂತೆ. ಹಾಗಾಗಿ ಹೀಗೆ ಬಿಟ್ಟರೆ ಆ 140 ಹಕ್ಕಿಗಳು ಸತ್ತು ಹೋಗೋದಕ್ಕೆ ಹೆಚ್ಚು ಕಾಲ ಬೇಕಾಗಲ್ಲ. ಹಾಗಾಗಿ ಈ ಹಕ್ಕಿಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತ 800 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಂಥ ನೀಲಗಿರಿ ಮರಗಳನ್ನು ಅದನ್ನೆಲ್ಲ ಕತ್ತರಿಸ್ತಾ ಇದ್ದಾರೆ. ಯಾಕಂದರೆ ನೀಲಗಿರಿ ಮರ ನೀರನ್ನು ಹೀರುತ್ತೆ. ನೀಲಗಿರಿ ಮರ ಇರೋ ಕಡೆ ಈ ಹಕ್ಕಿಗಳು ಇರೋದಿಲ್ಲ. ಹಾಗಾಗಿ ನಾವು ತಪ್ಪು ಮಾಡಿದ್ದೇವೆ, ಆ ತಪ್ಪನ್ನು ತಿದ್ದುಕೋಬೇಕು ಅಂತ ಹೇಳಿ ಈ ಮರಗಳನ್ನು ಕಡಿತಾ ಇದ್ದಾರೆ. ಇದರಿಂದ ಈ ಹೆಬ್ಬಕಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಮಹಾಬಲ ಸೀತಾಳಬಾವಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಬಿ ರೇ ಲಿ ಕೋ ಚ. ರತ್ನಾ ಜೈನ್ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಬಿದಿರೆಯಲ್ಲಿ ಕೋಟೆ ರಚನೆ. ಬಿದಿರೆಯಲ್ಲಿ ಕೋಟೆ ರಚನೆ. ಕೋಟೆ ಏನಕ್ಕೆ ಕೋ ಇಲ್ಲ, ಕೋ ಹ್ರಸ್ವ ಇದೆ. ರತ್ನಾ ಜೈನ್ ಅವರು ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ. ಸವಿತಾ ಮತ್ತು ಸತ್ಯ ಅವರು ಪ್ರಯತ್ನಿಸಬಹುದು ಉತ್ತರ ಕೊಡೋದಕ್ಕೆ. ಇಲ್ಲಾಂದರೆ ಬಿದಿರೆ ಕಲ್ಲಿ ಕೋಟೆ ಅಚಲ. ಕೋಟೆ ಅಚಲ. ಕೋ ಇಲ್ಲಮ್ಮ, ಕೋ. ಬಜರ್ ಒತ್ತಿದೆ ಮತ್ತೆ ಉತ್ತರ ಕೊಡಬಾರ್ದಲ್ವಾ?
ಉತ್ತರವನ್ನು ನೋಡೋಣ. ಬಿದರೆಯಲ್ಲಿ ಕೊರೆವ ಚಳಿ ಮೊನ್ನೆ 7 ಡಿಗ್ರಿಗೆ ಆಗಿತ್ತು. ಬೆಂಗಳೂರಲ್ಲಿ 17 ಡಿಗ್ರಿಗೆ ಹೋಗಿದೆ ಉಷ್ಣತೆ. ಆದರೆ ಬಿದರೆಯಲ್ಲಿ 7 ಡಿಗ್ರಿಗೆ ಎಷ್ಟು ಕಡಿಮೆ ಇರ್ಬೋದು ಉಷ್ಣತೆ ನಾವು ಊಹಿಸ್ಕೋಬಹುದು. ಮುಂದಿನ ಪುಸ್ತಕ ಶಿವಾನಂದ ತಗಡೂರು ಹೇಳಿದ ಕೋವಿಡ್ ಕಥೆಗಳು. ಇದು ಕಥೆಯಲ್ಲ, ಕಟು ವಾಸ್ತವ ಅಂತ ಹೇಳ್ತಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 49 ಕೂಡು 94, 98 ಕಳೆ 49, 19 ಗುಣಿಸು 12, 133 ಭಾಗಿಸು 7. ರತ್ನಾ ಜೈನ್ 434. 4, 3, 4 ಅಂತ ಹೇಳ್ತಾ ಇದ್ದಾರೆ. ಸವಿತಾ ಹಾಗೂ ಸತ್ಯ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 143, 49, 228, 19 ಎಲ್ಲವನ್ನು ಕೂಡಿದ್ರೆ 439 ಬಂದಿದೆ. ಲೆಕ್ಕ ಸ್ವಲ್ಪದರಲ್ಲಿ ತಪ್ಪಾಗಿದೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ನನ್ನವ್ವನ ಬಯೋಗ್ರಫಿ ಅಂತಕ್ಕಂಥ ಪುಸ್ತಕ. ಜಯರಾಮಾಚಾರಿ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಹಣ್ಣನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಚೆರ್ರಿ, ಸಿಟ್ರಾನ್, ಬ್ಲ್ಯಾಕ್ಬೆರ್ರಿ, ಡ್ಯಾಮ್ಸನ್. ಮೊದಲಿಗೆ ಸವಿತಾ, ಆನಂತರ ರತ್ನಾ ಜೈನ್. ಆಯ್ಕೆ 3 ಆಯ್ಕೆ 3 ಬ್ಲ್ಯಾಕ್ಬೆರ್ರಿ ಅಂತ ಹೇಳ್ತಾ ಇದ್ದಾರೆ. ರತ್ನಾ ಜೈನ್ 3. ಅದೇ ಉತ್ತರವನ್ನು ನೋಡೋಣ. ಬ್ಲ್ಯಾಕ್ಬೆರ್ರಿ ಉತ್ತರ ಸರಿಯಾಗಿದೆ. ನನ್ನವನ ಬಯೋಗ್ರಫಿ ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ಸವಿತಾ ಅವರಿಗೆ ಕೊಟ್ಟಿದ್ದೇವೆ. ಇದನ್ನು ರೂಬಸ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ. ಪೊದೆಗಳ ರೂಪದಲ್ಲಿ ಇದು ಬೆಳೆಯುತ್ತೆ. ಸುಮಾರು 375 ಪ್ರಭೇದಗಳಿವೆ ಅಂತ ಹೇಳ್ತಾರೆ. ಕೆಲವು ದೇಶಗಳಲ್ಲಂತೂ ಇದನ್ನು ಕಳೆಗಿಡ ಅಂತ ಪರಿಗಣಿಸಿ ಇದನ್ನು ತಮ್ಮ ದೇಶದ ಒಳಗೆ ತರೋದಕ್ಕೆ ಅನುಮತಿ ಕೊಡೋದಿಲ್ಲವಂತೆ. ಯಾಕಂದರೆ ಅಷ್ಟು ವೇಗವಾಗಿ ಇದು ಬೆಳ್ಕೊಂಡು ಹೋಗಿ ಇತರ ಗಿಡಗಳು ಬೆಳೆದೇ ಇರೋ ಹಾಗೆ ನೋಡುತ್ತೆ. ಯಾಕಂದರೆ ಸ್ಪರ್ಧೆ ಅಲ್ವಾ, ಬದುಕೋದಕ್ಕೆ ನಡೆಯುವ ಸ್ಪರ್ಧೆಯಲ್ಲಿ ಇದು ಬಲಶಾಲಿಯಾಗಿ ಉಳಿಯುತ್ತಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಆಕಸ್ಮಿಕ ಆವಿಷ್ಕಾರಗಳು. ಡಾಕ್ಟರ್ ಎ.ಒ. ಆವಲಮೂರ್ತಿ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ರಾ, ನೀ, ನೇ, ಳು, ಯಾ, ರಾ, ತೇ, ವಾ. ಉತ್ತರವನ್ನು ನೋಡೋಣ. ನೀರವತೆಯ ನೆರಳು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಪದಬಂಧ
ಈಗ ಬಂದಿದೆ ಸುಳುಹುಗಳನ್ನು ನೋಡೋಣ. ಮಾತಿಗೆ ತಪ್ಪುವವನು ಹೊಲಸಾದ ಕೊಳಕಾದ ಕಾಗೆ ಬಂಗಾರ. ಬಜರುತ್ತಿದ್ದಾರೆ ರತ್ನಾ ಜೈನ್ ಅವರು. ಒಂದು ಉತ್ತರ ಮೋಸಗಾರನು. ಮೋಸಗಾರನು. ಸವಿತಾ ಹಾಗೂ ಸತ್ಯ ಅವರು ಮೊದಲನೇದಕ್ಕೆ ಉತ್ತರವನ್ನು ನೋಡೋಣ. ವಚನಭ್ರಷ್ಟ ಆಗಿತ್ತು. 2 ಉತ್ತರ ಹೊಲಸಾದ ಕೊಳಕಾದ. ಬಜರುತಿ ಉತ್ತರ ಕೊಡಿ. ಮಧ್ಯದ ಅಕ್ಷರ ಚ. ಉತ್ತರವನ್ನು ನೋಡೋಣ. ಹೇಳಿಮ್ಮ, ಬಂದ್ಬಿಡ್ತು ಉತ್ತರ. ಮೂರನೇದಕ್ಕೆ ಉತ್ತರ ಕೊಡಿ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಕಾಗೆ ಬಂಗಾರ. ಉತ್ತರವನ್ನು ನೋಡು. ಅಬ್ರಕ. ಉತ್ತರ ಬರುವಾಗ ಬಜರ್ ಒತ್ತಿದ್ರೆ ಹೇಗೆ ಮಾಡೋಕ್ಕಾಗುತ್ತೆ ಸವಿತವರೇ? ಚಿಂತೆ ಇಲ್ಲ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೀಗ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ರತ್ನಾ ಜೈನ್ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಶಂಕ ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬಾಯಿ ಬಡಿದುಕೊಳ್ಳು, ಅನುಮಾನದಿಂದ ಹೊಡೆ. ಬಾಯಿ ಬಡಿದುಕೊಳ್ಳು. ಮುಂದಿನ ಪ್ರಶ್ನೆ, ಮಾತನಾಡುವ ಗಿಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಡಿತವಕ್ಕಿ, ಪಗಡದಸ್ತು. ಪಡಿತವಕ್ಕಿ. ಮೊದಲನೇದ ಎರಡನೇದ? ಒಂದನೇದು. ಮುಂದಿನ ಪ್ರಶ್ನೆ, ಚಿತ್ರರಥ ಗಂಧರ್ವನು ಅರ್ಜುನನಿಗೆ ಯಾವ ವಿದ್ಯೆಯನ್ನು ಉಪದೇಶಿಸಿದ? ಚಾಕ್ಷುಷಿ, ಚಕ್ಷು. ಚಕ್ಷು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಳ್ಳಿ ಕಾಳು ತಿನ್ನೋ ಮುಖ. ಕೆಲಸ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 7 ನಾಲಿಗೆಯವನು ಏನು ಕೊಟ್ಟರೂ ತಿನ್ನುವವನು, ಭಸ್ಮವಾದುದನ್ನು ಉಗುಳುವನು ಯಾರಿವನು? ಬೆಂಕಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶಂಕ ಹೊಡೆ, ಬಾಯಿ ಬಡಿದುಕೊಳ್ಳು ಸರಿಯಾಗಿದೆ. 2 ಉತ್ತರ ಪಂಡಿತವಕ್ಕಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಾಕ್ಷುಷಿ ಆಗಿತ್ತು, ಚಕ್ಷು ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ ಹುಳ್ಳಿಕಾಳು ತಿನ್ನೋ ಮುಕ್ಕ, ಒಬ್ಬಟ್ಟಿನ ಹೂರಣ ಕೇಳಿದಂತೆ. 5ನೇ ಪ್ರಶ್ನೆಗೆ ಉತ್ತರ ಬೆಂಕಿ ಸರಿಯಾಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸವಿತಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಶತಪಥ ತಿರುಗು ಎಂಬ ನುಡಿಗಟ್ಟಿನ ಅರ್ಥವೇನು? 100 ಹೆಜ್ಜೆ ನಡೆ, ಅತ್ತಿಂದಿತ್ತ ನಡೆದಾಡು. ಎರಡನೇದು ಅತ್ತಿಂದಿತ್ತ ತಿರುಗಾಡು. ಮುಂದಿನ ಪ್ರಶ್ನೆ, ಚೆನ್ನಾಗಿ ಬೆಂದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಕ್ವ, ಪಕ್ಕೆ. ಪಕ್ವ. ಮುಂದಿನ ಪ್ರಶ್ನೆ, ಚಾರ್ವಾಕನು ಯಾವ ನಗರದಲ್ಲಿ ಹುಟ್ಟಿದ? ಶಂಖೋದ್ಧಾರ, ವಡೋದರ. ವಡೋದರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಳಿ ಹೊಟ್ಟೆಯಲ್ಲಿ ನರಿ ಸೂಲಂಗಿ ಹುಟ್ಟಿದಂಗೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಇಳಿಯೊಳಗೆ ನಾವು ಗಳಿಸುವ ಹಣವನ್ನು ಖರ್ಚು ಮಾಡಿದರೆ ಹೆಚ್ಚುವುದು, ಮಾಡದಿರೆ ಕಡಿಮೆಯಾಗುವುದು. ಯಾವ ಧನವಿದಂದ? ಖರ್ಚು ಮಾಡಿದರೆ ಹೆಚ್ಚಾಗುತ್ತಂತೆ, ಮಾಡಲಿಲ್ಲ ಅಂದರೆ ಕಡಿಮೆಯಾಗುತ್ತಂತೆ. ಬುದ್ಧಿ. ಉತ್ತರವನ್ನು ನೋಡೋಣ. ಶತಪಥ ತಿರುಗು, ಅತ್ತಿಂದಿತ್ತ ನಡೆದಾಡು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಕ್ವ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅದು ಶಂಖೋದ್ಧಾರ ಆಗಿತ್ತು, ಅವಂತಿಯಲ್ಲಿತ್ತಂತೆ. ಅದು
4ನೇ ಪ್ರಶ್ನೆಗೆ ಉತ್ತರ ಹುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದಂಗಾಯಿತು ಅನ್ನೋದು. 5ನೇ ಪ್ರಶ್ನೆಗೆ ಉತ್ತರ ವಿದ್ಯೆ ಆಗಿತ್ತು. ವಿದ್ಯೆ ಖರ್ಚು ಮಾಡಿದಷ್ಟು ನೆನಪಲ್ಲಿ ಉಳಿತಾ ಹೋಗುತ್ತೆ. ಅದನ್ನು ಯಾರಿಗೂ ಹೇಳದೆ ನಮ್ಮಲ್ಲೇ ಇಟ್ಕೊಂಡ್ರೆ ಕಾಲಕ್ರಮೇಣ ಮರೀತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದು ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸತ್ಯ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಶತಮೂರ್ಖ ಎಂಬ ನುಡಿಗಟ್ಟಿನ ಅರ್ಥವೇನು? ಅತ್ಯಂತ ದಡ್ಡ, ಬುದ್ಧಿಹೀನ. ಅತ್ಯಂತ ದಡ್ಡ. ಮುಂದಿನ ಪ್ರಶ್ನೆ, 15 ದಿನಗಳ ಕಾಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಕ್ಷ, ವಕ್ಷ. ವಕ್ಷ. ಮುಂದಿನ ಪ್ರಶ್ನೆ, ಚಾರ್ವಾಕನು ಯಾರ ಅವತಾರ ಎನ್ನಲಾಗಿದೆ? ಶುಕ್ರಾಚಾರ್ಯ, ಬೃಹಸ್ಪತಿ. ಬೃಹಸ್ಪತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಲಿ ಮುಪ್ಪಾದರೂ ಚರ್ಮ, ಹುಲಿ ಮುಪ್ಪಾದ ಚರ್ಮ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 10 ಕಾಲಿನ ಹೈದನಿಗೆ ಶಿರವಿಲ್ಲ, ದಾರಿ ಹಿಡಿದು ಅಡ್ಡಡ್ಡ ಹೋಗುವ, ವಾಸಿಯಾಗದ ಕಾಯಿಲೆಯ ಕುರುಹು ಯಾರೆಂದ? 10 ಕಾಲಿನ ಹೈದನಿಗೆ ಶಿರವಿಲ್ಲ, ದಾರಿ ಹಿಡಿದು ಅಡ್ಡಾಡ ಹೋಗುವ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶತಮೂರ್ಖ, ಅತ್ಯಂತ ದಡ್ಡ. 2ನೇ ಪ್ರಶ್ನೆಗೆ ಉತ್ತರ 15 ದಿನಗಳ ಕಾಲ, ಪಕ್ಷ. ಕೊಟ್ಟಿದ್ದೀರಾ? ವಕ್ಷ ಅಂತ ಹೇಳಿದಿರಿ. ವಕ್ಷ ಅಂತ ಹೇಳಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಬೃಹಸ್ಪತಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹುಲಿ ಮುಪ್ಪಾದರೂ ಹುಲ್ಲನ್ನು ಮೈದೀತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಏಡಿಕಾಯಿ, ಕ್ರ್ಯಾಬ್ ಅಂತ ಹೇಳ್ತೇವೆ. ಇಲ್ಲಿ ವಾಸಿಯಾಗಿದ್ದ ಕಾಯಿಲೆ ಅಂದರೆ ಕ್ಯಾನ್ಸರ್ನ ಒಂದು ಸೂಚಕವಾಗಿ ಈ ಒಂದು ಏಡಿಕಾಯಿಯನ್ನು ಬಳಸೋದು ಉಂಟು. ಎಷ್ಟು ಸರಿ ಉತ್ತರ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ರತ್ನಾ ಜೈನ್ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸವಿತಾ ಅವರಿಗೆ 6 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸತ್ಯ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸಂವೇದನೆಗಳು ಮನುಷ್ಯರಿಗೆ ಮಾತ್ರ ಅಲ್ಲ, ಸಸ್ಯಗಳಿಗೂ ಇರುತ್ತೆ. ಅತ್ಯಂತ ತೀವ್ರ ಸ್ವರೂಪದಲ್ಲಿ ಸಂವೇದನೆಯನ್ನು ತೋರುವ ಗಿಡ ಅಂದರೆ ಮುಟ್ಟಿದರೆ ಮುನಿ ಅಂತ ಕರಿತೇವಲ್ಲ, ಆ ಗಿಡ. ಮೈಮೋಸಾ ಪ್ಯೂಡಿಕಾ ಅಂತ ಅದನ್ನು ಇಂಗ್ಲೀಷಲ್ಲಿ ಕರಿತೇವೆ. ಈ ಮುಟ್ಟಿದರೆ ಮುನಿ ಗಿಡಕ್ಕೆ ಅನೇಕ ಔಷಧೀಯ ಗುಣಗಳು ಉಂಟು. ತಿಳಿದವರು ಅದನ್ನು ಬಳಸಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.